ಆಕಾಶವಾಣಿ ಮಂಗಳೂರು. ಹಾವು ಕಡಿತದ ಸಂದರ್ಭದಲ್ಲಿ ಕೈಗೊಳ್ಳಬೇಕಾದ ಕ್ರಮಗಳು ಈ ಕುರಿತು ದಕ್ಷಿಣ ಕನ್ನಡ ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಡಾ ನವೀನ್ ಚಂದ್ರಕುಲಾಲ್ ಅವರೊಂದಿಗೆ ನಡೆಸಿದ ಸಂದರ್ಶನ. ಕೇಳುಗರೆ, ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ನವೀನ್ ಚಂದ್ರಕುಲಾಲ್, ಜಿಲ್ಲಾ ಸರ್ವೇಕ್ಷಣಾಧಿಕಾರಿ, ದಕ್ಷಿಣ ಕನ್ನಡ ಜಿಲ್ಲೆಯವರು. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಈ ಹಾವು ಕಡಿತದ ಬಗ್ಗೆ ಅವರು ನಮಗೆ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಈಗ ನಾವು ಹಾವು ಕಡಿತದ ಬಗ್ಗೆ ಮಾತಾಡೋದಾದರೆ ಮುಖ್ಯವಾಗಿ ಸಾಮಾನ್ಯವಾಗಿ ಯಾವೆಲ್ಲ ಹಾವುಗಳು ವಿಷಕಾರಿಯಾಗಿರ್ತವೆ ಮನುಷ್ಯನಿಗೆ? ಈಗ ಭಾರತದಲ್ಲಿ ಸಾಕಷ್ಟು ಬಗೆಯ ಹಾವುಗಳಿವೆ, ಆದರೆ ಎಲ್ಲ ಹಾವುಗಳಿಂದ ನಮಗೆ ವಿಷದ ತೊಂದರೆ ಬರಲ್ಲ. ಮುಖ್ಯವಾಗಿ 4 ಪ್ರಭೇದಗಳನ್ನು ನಾವು ಗುರುತಿಸ್ತೇವೆ ನಮ್ಮ ಭಾರತ ದೇಶಕ್ಕೆ ಸಂಬಂಧಪಟ್ಟ ಹಾಗೆ. ಒಂದು ನಾಗರ ಹಾವು ಮತ್ತು ಅದರ ಪ್ರಭೇದಗಳು, ಅಥವಾ ಕೋಬ್ರಾ ಅಂತ ಏನು ಹೇಳ್ತೀವಿ ಅದರ ಪ್ರಭೇದಗಳು. ಇನ್ನೊಂದು ರಸೆಲ್ ವೈಪರ್ ಅಂತ ಹೇಳಿದ್ರೆ ಆಡು ಭಾಷೆಯಲ್ಲಿ ಕಂದೊಡಿ ಅಥವಾ ಮಂಡಲ ಹಾವು ಅಂತ ಏನು ಹೇಳ್ತೀವಿ ಅದರ ಒಂದು ಪ್ರಭೇದಗಳು. ಇನ್ನೊಂದು ಕಾಮನ್ ಕ್ರೇಟ್ ಅಂತ ಹೇಳಿದ್ರೆ ಈ ಕಡಂಬಲೆ ಹಾವು, ಅಥವಾ ಅದರ ದೇಹದ ಮೇಲೆ ಮತ್ತೆ ಚಿಕ್ಕ ಚಿಕ್ಕ ಡಾಟ್ಸ್ ಇರ್ಬೋದು, ಅಥವಾ ಒಂದು ಬೇರೆ ರೀತಿಯ ಹಾವು ಅದು. ಇನ್ನೂ ಒಂದು ಮುಂದುವರಿದು ಸ್ಕೇಲ್ಡ್ ವೈಪರ್ ಅಂತ ಹೇಳ್ತೇವೆ. ಅಂದರೆ ಅದರ ಹಲ್ಲುಗಳು ಒಳ್ಳೆ ಗರ್ಗಸದ ಥರ ಇರುತ್ತೆ. ನಾವು ಹೆಚ್ಚಾಗಿ ಏನು ಮಾಡ್ತೀವಿ, ಗರ್ಗಸದ ಥರ ಇರುವಂಥ ಹಾವುಗಳಿಂದ ವಿಷ ಇರಲ್ಲ ಅನ್ನುವ ಒಂದು ಭಾವನೆ ಇರುತ್ತೆ. ಹೆಚ್ಚಾಗಿ ನಮ್ಮ ಮನಸ್ಸಲ್ಲಿ ಏನಿರ್ತದೆ ಅಂದರೆ ದೊಡ್ಡ 2 ಮುಂದೆ ಅದರ ತಲೆಯಲ್ಲಿ ಅಥವಾ ಅದರ ಬಾಯಲ್ಲಿರುವಂಥ ದೊಡ್ಡ 2 ಹಲ್ಲು ಏನಿದೆ ಅದು ವಿಷದ ಹಲ್ಲು, ಉಳಿದಂತೆ ಇರುವ ಹಲ್ಲುಗಳಿಂದ ತೊಂದರೆ ಇಲ್ಲ ಅನ್ನೋ ಒಂದು ಕಾನ್ಸೆಪ್ಟ್ ಇರುತ್ತೆ. ಸೊ ಅದಕ್ಕೆ ವಿಭಿನ್ನವಾಗಿ ಸ್ಕೇಲ್ಡ್ ವೈಪರ್ ಇದೆ. ಸೊ 4 ಪ್ರಭೇದದ ಹಾವುಗಳು ವಿಷಕಾರಿಯಾಗಿವೆ. ಇನ್ನೂ ಸಾಕಷ್ಟು ಬೇರೆ ಪ್ರಭೇದಗಳಿವೆ, ಅವುಗಳಿಂದ ನಮಗೆ ತೊಂದರೆ ಇಲ್ಲ. ಆದರೆ ಹಾವುಗಳು ನಿರುಪದ್ರವಿ ಅಂತ ಹೇಳ್ಬೋದು. ಅಂಥ ಹಾವುಗಳು, ಈ ಹಾವುಗಳು ನಿರುಪದ್ರವಿಗಳೇ. ಆದರೆ ಅವುಗಳಿಗೆ ಯಾವಾಗ ಥ್ರೆಟ್ ಆಗ್ತದೆ ಅಥವಾ ಅವುಗಳಿಗೆ ಯಾವಾಗ ನಮಗೆ ತೊಂದರೆ ಆಗ್ತದೆ ಅಂತ ಹೇಳುವ ಒಂದು ಮನಸ್ಥಿತಿ ಬರುತ್ತೋ, ಅಥವಾ ಅವುಗಳಿಗೆ ಇಂಜುರಿ ಆದಾಗ, ಅವುಗಳಿಗೆ ಗಾಯ ಆದಾಗ, ಅಥವಾ ಅವುಗಳಿಗೆ ನೋವು ಮಾಡಿದಾಗ ಅವುಗಳು ಆಮೇಲೆ ಈ ಹಾವುಗಳು ತನ್ನ ಮೇಲೆ ತನ್ನನ್ನು ಎದುರಿಗೆ ಯಾರನ್ನು ಕಾಣ್ತದೆ, ಈಗ ನೋವು ಮಾಡಿದವನೇ ಬೇರೆ ಇರ್ಬೋದು, ಎದುರಿಗೆ ಸಿಕ್ಕಿದವನೇ ಬೇರೆ ಇರ್ಬೋದು, ಅವ್ರಿಗೆ ಕಚ್ಚುತ್ತದೆ. ಅಥವಾ ಅದರ ಆಹಾರ ಅಂತ ಪರಿಗಣಿಸಿ ನಮ್ಮನ್ನು ಕಚ್ಚಬಹುದು. ಈಗ ಈ ವಿಷಕಾರಿ ಹಾವುಗಳು ಕಚ್ಚಿದಾಗ ಪ್ರತಿ ಬಾರಿ ವಿಷವನ್ನು ಬಿಡ್ತವೆ ಅಂತಾನೆ ಇರ್ತದೆ, ಹೇಗೆ? ಇಲ್ಲ, ಅದು ತುಂಬಾ ಒಳ್ಳೆಯ ಪ್ರಶ್ನೆ. ಈ ಪ್ರಶ್ನೆ ಹೆಚ್ಚಿನ ಅಂಶ ನಮ್ಮ ದೊಡ್ಡ ಮಟ್ಟಿನ ಒಂದು ಸಂಶಯವನ್ನು ಸರಿಪಡಿಸ್ತದೆ. ಸಾಕಷ್ಟು ಬಾರಿ ನಾವು ಯೋಚಿಸ್ತಾ ಇರ್ತೇವೆ, ಹಾವು ಅಂತ ಹೇಳಿದ್ರೆ ಅದು ವಿಷದ ಕಲ್ಲಿದೆ, ವಿಷದ ಕಲ್ಲನ್ನು ತಾಗಿಸಿದ್ರೆ ಹಾವಿನ ವಿಷವನ್ನು ಎಳೀತದೆ, ಅಥವಾ ಯಾವುದೋ ಕೆಲವೊಂದಷ್ಟು ಲೇಪಗಳನ್ನು ಹಾಕಿದ್ರೆ ಅದರಿಂದ ವಿಷ ಹೊರಗಡೆ ಬರ್ಬೋದು, ಅಥವಾ ಒಂದಷ್ಟು ಕಷಾಯಗಳನ್ನು ಕುಡಿದ್ರು ವಿಷಯವನ್ನು ತೆಗಿಬಹುದು ಅನ್ನೋ ಒಂದು ಕಲ್ಪನೆ ಇರುತ್ತೆ. ಇದು ಯಾಕೆ ಕಲ್ಪನೆ ಬಂದಿದೆ ಅಂತ ಹೇಳಿದ್ರೆ, ಒಂದು ಉದಾಹರಣೆ ಊಹಿಸಿ. ನಮಗೆ ಗೊತ್ತಿರುವ ಹಾಗೆ ಒಂದು ನಾಗರಹಾವು ಕಚ್ಚಿತು ಒಬ್ಬ ವ್ಯಕ್ತಿಗೆ. ಆ ವ್ಯಕ್ತಿಯನ್ನು ಯಾರೋ ಒಬ್ಬರು ಇಂಥ ಹಾವಿನ ವಿಷ ತೆಗೆಯುವ ವ್ಯಕ್ತಿಯ ಹತ್ತಿರ ಕರ್ಕೊಂಡು ಹೋದರೆ ಅವನು ಕಲ್ಲಿಟ್ಟು ವಿಷ ತೆಗೆದಿರ್ಬೋದು. ಆದರೆ ಇಲ್ಲಿ ಮುಖ್ಯವಾಗಿ ನೀವು ಗಮನಿಸಬೇಕು ಏನು ಅಂತ ಹೇಳಿದರೆ, ಆ ನಾಗರ ಹಾವು ಕಚ್ಚಿದಾಗ ಅದರ ಹಾವಿನ ಚೀಲ ಏನಿದೆ, ಅದರಲ್ಲಿ ವಿಷದ ಚೀಲ ಅಂತ ಇರ್ತದೆ ಅದರ ತಲೆ ಒಳಗೆ. ಆ ಚೀಲದಲ್ಲಿ ವಿಷ ಸಾಕಷ್ಟು ಇತ್ತೆ, ಅಥವಾ ವಿಷವನ್ನು ಅದು ತನ್ನ ಹಲ್ಲಿನ ಮೂಲಕ ಆ ಗಾಯಕ್ಕೆ ಸೇರಿಸಿದೆ ಅನ್ನೋದು ತುಂಬ ದೊಡ್ಡ ವಿಷಯ. ಎಷ್ಟೋ ಸಲ ಹಾವು ಕಚ್ಚಿದಾಗ ಅದರ ವಿಷ ಖಾಲಿಯಾಗಿರ್ಬೋದು, ಅಂದರೆ ಅದಕ್ಕಿಂತ ಮೊದಲು ಬೇರೆ ಸಾಕಷ್ಟು ಪ್ರಾಣಿಗಳಿಗೆ ಕಚ್ಚಿರ್ಬೋದು. ಆಗ ಅದರಲ್ಲಿರೋ ಚೀಲದಲ್ಲಿರುವ ವಿಷದ ಗ್ರಂಥಿ, ಅದು ವಿಷದ ಪ್ರಮಾಣ ಕಮ್ಮಿಯಾಗಿ ಕಚ್ಚಿದಾಗ ವಿಷ ಆ ಪ್ರಾಣಿಗೆ ಅಥವಾ ಮನುಷ್ಯನಿಗೆ ತಾಗದೇ ಇರ್ಬೋದು. ಸೊ ಇಂಥ ಒಂದು ವ್ಯಕ್ತಿಯನ್ನು ನೀವು ಕರ್ಕೊಂಡು ಅಂತ ಈ ವಿಷದ ಕಲ್ಲು ತೆಗೆಯುವವರ ಹತ್ರ ಕರ್ಕೊಂಡು ಹೋದರೆ, ಆಗ ಅವ್ರೇನು ಮಾಡ್ತಾರೆ, ವಿಷದ ಕಲ್ಲಿಟ್ಟು ತೆಗೆದಿದ್ದೇನೆ, ಅದರಲ್ಲಿ ವಿಷ ಎಲ್ಲ ಖಾಲಿ ಆಯಿತು ಅಂತ ಹೇಳಿದ್ದಾರೆ. ಆದರೆ ನಿಜವಾದ ಪರಿಸ್ಥಿತಿ ಏನು ಅಂತ ಹೇಳಿದರೆ ಅಲ್ಲಿ ವಿಷನೇ ಇರಲಿಲ್ಲ. ಸೊ ಇಂಥ ಒಂದು ಪರಿಕಲ್ಪನೆಯಿಂದ ಮೊದಲಿಂದ ಏನಾಗಿದೆ ಅಂತ ಹೇಳಿದರೆ, ಒಂದಷ್ಟು ಜನರನ್ನು ಇಂಥ ಫೇತ್ ಹೀಲರ್ಸ್ ಅಥವಾ ಈ ರೀತಿ ಗುಣಪಡಿಸಿದ ದಾಖಲೆಗಳು ಇರ್ತದೆ. ಅದನ್ನೇ ನಂಬಿಕೊಂಡು ನಿಜವಾಗಿ ಒಂದು ನಾಗರ ಹಾವು ತನ್ನ ವಿಷವನ್ನು ಪ್ರಯೋಗಿಸಿದಾಗ ಹಲ್ಲಿನ ಮೂಲಕ ಆ ವ್ಯಕ್ತಿಯನ್ನು ನೀವು ಕರ್ಕೊಂಡು ಹೋದಾಗ ಅಲ್ಲಿ ವಿಷದ ಕಲ್ಲಿನಿಂದ ತೆಗೆಯಲಾಗದೆ ಆತನು ಸಾವನ್ನಪ್ಪುವ ಸಾಧ್ಯತೆ ಇರ್ತದೆ. ಅಂದ್ರೆ ಪ್ರತಿ ಕಡಿತವು ವಿಷಕಾರಿ ಆಗಿರೋದಿಲ್ಲ, ಆದ್ರೂ ಕೂಡ ಡ್ರೈ ಬೈಟ್ ಅಂತ ಹೇಳ್ತೇವೆ, ಅದಕ್ಕೆ ಡ್ರೈ ಬೈಟ್ ಅಂತ ಹೇಳ್ತೇವೆ. ಸೊ ವಿಷದ ಹಲ್ಲಿನ ಮೂಲಕ ವಿಷ ನಮ್ಮ ದೇಹವನ್ನು ಪ್ರವೇಶಿಸಿದ್ರೆ ಮಾತ್ರ
ಆಗ ಆ ವ್ಯಕ್ತಿ ಸಾವನ್ನಪ್ತಾನೆ ಅಥವಾ ಆತನಿಗೆ ವಿಷದ ತೊಂದರೆ ಆಗ್ತದೆ ಹೊರತು ಪ್ರತಿ ಬಾರಿ ಕಚ್ಚಿದಾಗ ಅದರಿಂದ ವಿಷ ಒಳಗಡೆ ಬರಬೇಕು ಅನ್ನುವ ಒಂದು ವ್ಯವಸ್ಥೆ ಇರುವುದಿಲ್ಲ. ಈಗ ಸಾಮಾನ್ಯವಾಗಿ ಈ ಮಳೆಗಾಲದಲ್ಲಿ ಈ ರೀತಿಯಾದಂತಹ ಪ್ರಕರಣಗಳು ಜಾಸ್ತಿ ಆಗುತ್ತಾ? ಏನ್ ಕಾರಣ ಇದಕ್ಕೆ? ಎರಡು ದಾರಿ ಇದೆ. ಒಂದು, ಆಹಾರ ಹುಡುಕಿಕೊಂಡು ಸರೀಸೃಪಗಳು, ಕಾಲಿಲ್ಲದ ಸರೀಸೃಪಗಳು, ಅದಂದ್ರೆ ಈ ಲಿಸರ್ಡ್ ಎಲ್ಲ, ಅದು ಕೂಡ ಸರೀಸೃಪ ಹೇಳ್ತೀವಿ, ಅಲ್ಲಿ ಕಾಲಿರ್ತದೆ ಅವುಗಳಿಗೆ. ಸೊ ಕಾಲಿಲ್ಲದ ಸರೀಸೃಪಗಳಾದ ಈ ಹಾವುಗಳು ಆಹಾರ ಹುಡುಕಿಕೊಂಡು ಮಳೆಗಾಲದ ಸಮಯದಲ್ಲಿ ತಮ್ಮ ಬಿಲಗಳಿಂದ ಹೊರಗಡೆ ಬರ್ಬೋದು. ಅಥವಾ ಬಿಲಗಳ ಒಳಗೆ ನೀರು ಹೋದಾಗ ಅದಕ್ಕೆ ನಿಲ್ಲಿಕ್ಕಾಗದೆ ಹೊರಗಡೆ ಬರ್ಬೋದು. ಇಲ್ಲ ಗುಡ್ಡಗಾಡುಗಳಲ್ಲಿದ್ದಂಥ ಹಾವುಗಳು ಪ್ರವಾಹದ ನೀರಿನೊಂದಿಗೆ ಊರನ್ನು ಸೇರ್ಬೋದು. ಸೊ ಈ ಎಲ್ಲ ಪ್ರಕರಣದಲ್ಲೂ ಅವುಗಳು ಕಚ್ಚುವ ಸಾಧ್ಯತೆ ಇರ್ತದೆ. ಒಂದು ಆಹಾರ ಹುಡುಕಿಕೊಂಡು ಬಂದಿರ್ಬೋದು, ಅಥವಾ ಬಿಲಗಳು ಫ್ಲಡ್ ಆಗಿರ್ಬೋದು, ಅಥವಾ ಗುಡ್ಡಗಾಡುಗಳಲ್ಲಿ ನೀರು ಹರಿದು ಆ ನೀರಿನ ಜೊತೆಗೆ ಈ ಹಾವುಗಳು ಕೆಳಗಡೆ ಬಂದು ಜನಸಾಮಾನ್ಯರಿಗೆ ಕಚ್ಚಬಹುದು ಅಥವಾ ಪ್ರಾಣಿಗಳಿಗೆ ಕಚ್ಚಬಹುದು. ಈಗ ಯಾವುದೇ ವ್ಯಕ್ತಿಯ ಮೇಲೆ ಈ ಹಾವು ಕಡಿತ ಆದಾಗ, ಹಾವು ಕಚ್ಚಿದಾಗ ಅದು ವಿಷ ಏರ್ಲಿಕ್ಕೆ ಎಷ್ಟು ಸಮಯ ಬೇಕಾಗುತ್ತೆ? ಅದು ತುಂಬ ಕ್ಲಿಷ್ಟಕರವಾದ ಒಂದು ಸಂಗತಿ. ಯಾಕೆಂತ ಹೇಳಿದರೆ, ಎಷ್ಟು ವಿಷವನ್ನು ಆ ಹಾವು ಆ ವ್ಯಕ್ತಿಯ ಮೇಲೆ ಪ್ರಯೋಗಿಸಿದೆ ಅನ್ನೋದು ಇಲ್ಲಿ ಮೊದಲ ವಿಷಯ. ಯಾಕೆಂತ ಹೇಳಿದರೆ, ನಾಗರ ಹಾವಿನ ವಿಷಯವೇ ಬೇರೆ, ವೈಪರ್ ಅಥವಾ ಮಂಡಲ ಹಾವಿನ ವಿಷಯವೇ ಬೇರೆ, ಕ್ರೇಟ್ ಹಾವಿನ ವಿಷಯವೇ ಬೇರೆ. ಈ ಮೂರು ಬೇರೆ ಬೇರೆ ರೀತಿಯ ಪರಿಣಾಮವನ್ನು ಉಂಟು ಮಾಡ್ತದೆ. ಹಾಗೂ ಪ್ರತಿ ಹಾವಿನ ಮೇಲೆ ಅದರ ವಿಷದ ಅಂಶ ಕೂಡ ವ್ಯತ್ಯಾಸ ಹೊಂದುತ್ತದೆ. ಈಗ ಒಂದು ಕಿಂಗ್ ಕೋಬ್ರಾ, ಕಾಳಿಂಗ ಸರ್ಪ ಅಂತ ಏನು ಹೇಳ್ತೀವಿ, ಅದು ಕಚ್ಚಿದಾಗ ಅದು ದೇಹಕ್ಕೆ ಕೊಡುವಂಥ ವಿಷದ ಅಂಶ ತುಂಬಾ ಜಾಸ್ತಿ ಇರ್ತದೆ. ಅದೇ ಚಿಕ್ಕ ಹಾವುಗಳು, ಕೆಲವೊಂದಷ್ಟು ಜಾತಿಯ ಚಿಕ್ಕ ಪುಟ್ಟ ಹಾವುಗಳಿದ್ದಾವೆ, ಕ್ರೇಟಲ್ಲಿ ಹೇಳ್ತೇವೆ, ಅವುಗಳಲ್ಲಿ ಕೆಲವು ಚಿಕ್ಕ ಹಾವುಗಳು ಇಂಜೆಕ್ಟ್ ಮಾಡುವಂಥ ವಿಷದ ಪ್ರಮಾಣ ತುಂಬಾ ಕಮ್ಮಿ ಇರ್ತದೆ. ಸೊ ಹಾವಿನ ಮೇಲೆ ಅವಲಂಬಿತ ಆಗಿರ್ತದೆ ಎಷ್ಟು ವಿಷ ಅದು ತನ್ನ ದೇಹದಿಂದ ಒಬ್ಬ ಪ್ರಾಣಿ ಅಥವಾ ಮನುಷ್ಯನ ಮೇಲೆ ಪ್ರಯೋಗಿಸ್ತದೆ ಅಂತೇಳಿ. ಈಗ ಹಾವು ಕಡಿದಾಗ ಯಾವ ಹಾವು ಕಚ್ಚಿದೆ ಅನ್ನುವಂಥದ್ದನ್ನು ತಿಳ್ಕೊಳ್ಳೋದು ಮುಖ್ಯ ಆಗುತ್ತಾ ಚಿಕಿತ್ಸೆಗೆ? ಖಂಡಿತವಾಗಿಯೂ ಇಲ್ಲ. ಇಂಥ ತಪ್ಪನ್ನು ದಯವಿಟ್ಟು ಮಾಡಬೇಡಿ. ಹಾವು ಕಚ್ಚಿದೆ ಅಂದ ತಕ್ಷಣ ಆದಷ್ಟು ಬೇಗ ಮೊದಲಿಗೆ ಗಾಬರಿ ಆಗಬೇಡಿ. ಮೊದಲಿಗೆ ಗಾಬರಿ ಯಾಕೆ ಆಗಬೇಡಿ ಅಂತ ಹೇಳಿದರೆ, ಕಚ್ಚಿದ ಹಾವು ವಿಷದ ಹಾವಾಗಿದ್ದರೂ ವಿಷ ನಿಮ್ಮ ದೇಹವನ್ನು ಸೇರದೇ ಇರ್ಬೋದು, ಅಥವಾ ಆ ಹಾವಲ್ಲಿ ವಿಷ ಇರದೇ ಇರ್ಬೋದು, ಒಂದನೇ ವಿಷಯ. ಎರಡನೇ ವಿಷಯ, ಹಾವಲ್ಲಿ ವಿಷವೇ ಇರದೇ ಇರ್ಬೋದು, ಅಂದರೆ ಅದು ವಿಷದ ಹಾವೇ ಆಗಿರದೇ ಇರ್ಬೋದು. ಈಗ ಫಾರ್ ಎಕ್ಸಾಂಪಲ್ ರ್ಯಾಟ್ ಸ್ನೇಕ್ ಅಂತ ಹೇಳ್ತೇವೆ, ಕೇರೆ ಹಾವು ಹೇಳ್ತೇವೆ, ಅದರಲ್ಲಿ ವಿಷವೇ ಇರುವುದಿಲ್ಲ. ಸೊ ಕಚ್ಚಿದ ತಕ್ಷಣ, ಒಂದು ಹಾವು ಕಚ್ಚಿದೆ ಅಂದ ತಕ್ಷಣ ಆತನಿಗೆ ಸಾವು ನಿಶ್ಚಿತ ಅಂತ ಇಲ್ಲ, ಅಥವಾ ಅದರಿಂದ ತೊಂದರೆ ಆಗಬೇಕು ಅಂತಲೂ ಇಲ್ಲ. ಸೊ ಮೊದಲಿಗೆ ಗಾಬರಿ ಆಗಬೇಡಿ. ಎರಡನೇದಾಗಿ, ಇದಕ್ಕೆ ಸರಿಯಾದ ಚಿಕಿತ್ಸೆ ಇದೆ ಅನ್ನೋದನ್ನು ನೆನಪಿಡಿ. ಎರಡು ವಿಷಯ ನೆನಪಿಟ್ರೆ ನಾವು ತನ್ನಷ್ಟಕ್ಕೆ ಒಂದಷ್ಟು ಹುಷಾರಾಗ್ತೇವೆ. ಮೂರನೇದಾಗಿ, ಆದಷ್ಟು ಬೇಗ ಅಲೋಪತಿ ವೈದ್ಯರನ್ನು ಭೇಟಿಯಾಗಿ. ಮತ್ತೊಂದು, ಹಾವನ್ನು ಹುಡುಕಿಕೊಂಡು ಹೋಗಬೇಡಿ ಯಾವ ಹಾವು ಕಚ್ಚಿದೆ ಅಂತ. ಯಾಕೆಂತ ಹೇಳಿದರೆ, ಇಲ್ಲಿ ಒಂದು ವಿಷಯ ನೀವು ನೆನಪಿಡಬೇಕು. 4 ಜಾತಿಯ ಹಾವು ಅಂತ ನಾವು ಹೇಳಿದ್ದೇವೆ ಫಸ್ಟಿಗೆ. ಈ 4 ಜಾತಿಯ ಹಾವು ಕಡಿದ್ರೂ ಅದಕ್ಕೆ ಕೊಡುವಂಥ ಆಂಟಿ ಸ್ನೇಕ್ ಆಂಟಿ ಸೀರಮ್ ಇರುತ್ತೆ, ಅದು ಒಂದೇ ಇರುತ್ತೆ. ASV ಅಂತ ಹೇಳ್ತೇವೆ ನಾವು, ಅದು ಒಂದೇ ಇರುತ್ತದೆ. ಆದ ಕಾರಣ ಮದ್ದು 4 ಪ್ರಭೇದದ ವಿಷಕ್ಕೆ ಒಂದೇ ಇರುವ ಕಾರಣ, ಒಂದೇ ಯಾಕೆ ಇರ್ತದೆ ಅಂತ ಹೇಳಿದರೆ, ನಾವು ಸರ್ಕಾರ ಈ ಆ್ಯಂಟಿ ಸ್ನೇಕ್ ಏನು ಸೀರಮ್ ಇದೆ ಅದನ್ನು ತಯಾರಿಸುವಾಗ 4 ಪ್ರಭೇದಕ್ಕೆ ಆಗುವಂಥದ್ದೇ ತಯಾರಿಸಿದೆ. ಆದ ಕಾರಣ ನೀವು ಯಾವ ಹಾವು ಕಚ್ಚಿದೆ ಅಂತ ಹುಡುಕದೆ ಆದಷ್ಟು ಬೇಗ ಆಸ್ಪತ್ರೆಯನ್ನು ಸೇರುವುದನ್ನು ಮೊದಲಿಗೆ ಮಾಡಬೇಕು. ಈಗ ಇದಕ್ಕೇನಾದರೂ ಪ್ರಥಮ ಚಿಕಿತ್ಸೆ ಅಂತ ಬರ್ತದೆ ಹೇಗೆ? ಖಂಡಿತ ಇದೆ. ಮೊದಲನೇದಾಗಿ, ಮೊದಲೆಲ್ಲ ಜನ ಏನು ಯೋಚಿಸ್ತಾ ಇದ್ರು ಅಂತ ಹೇಳಿದ್ರೆ, ಗಾಯವನ್ನು ದೊಡ್ಡದು ಮಾಡಬೇಕು, ವಿಷವನ್ನು ಕಚ್ಚಿ ಹೀರಿ ಬಾಯಿಯಿಂದ ತೆಗೆಯುವುದು. ಅಂದ್ರೆ ಒಂದಷ್ಟು ಚಲನಚಿತ್ರದಲ್ಲೆಲ್ಲ ನೋಡಿ ಜನರ ಮನಸ್ಸಲ್ಲಿ ಇರ್ತದೆ ಅದರಿಂದ ವಿಷ ತೆಗಿಬೇಕು ಅಂತ. ಈಗ ಮೊದಲನೇದಾಗಿ ಅಂಥದ್ದು ಯಾವುದೂ ಮಾಡ್ಲಿಕ್ಕೆ ಹೋಗಬೇಡಿ. ಯಾಕೆಂತ ಹೇಳಿದ್ರೆ, ಹಾವು ಕಚ್ಚಿದಾಗ ಅದು ಒಂದಷ್ಟು ವಿಷವನ್ನು ಆ ಗಾಯದ ಮೂಲಕ ನಿಮ್ಮ ದೇಹದ ಮೇಲೆ ಪ್ರಯೋಗಿಸಿರ್ತದೆ. ಈಗ ಆ ಜಾಗದಿಂದ ಬೇರೆ ಕಡೆ ಹೋಗ್ಬೇಕಾದ್ರೆ ಅದು ರಕ್ತದ ಮೂಲಕ ಹೋಗಬೇಕು. ನೀವು ಇಂಥದ್ದು ಯಾವುದು ಮಾಡಿದ್ರು ಅಥವಾ ಅದರಿಂದ ಹೀರ್ಲಿಕ್ಕೆ ಪ್ರಯತ್ನಿಸಿದರೆ, ಗಾಯ ದೊಡ್ಡದು ಮಾಡಲಿಕ್ಕೆ ಪ್ರಯತ್ನಿಸಿದರೆ, ಆಗ ರಕ್ತದ ಸಂಚಲನ ಜಾಸ್ತಿ ಆಗ್ತದೆ. ಆಗ ಆ ರಕ್ತದ ಮೂಲಕ ವಿಷ ಮತ್ತೆ ಜಾಸ್ತಿ ಏರುವ ಸಾಧ್ಯತೆ ಇರ್ತದೆ. ಮೊದಲಿಗೆ ಏನೂ ಮಾಡೋಕ್ಕೂ ಹೋಗಬೇಡಿ, ಗಾಯವನ್ನು ಹಾಗೇ ಬಿಡಿ. ಯಾವುದೇ ರೀತಿಯ ತುಂಬ ಬಿಗಿಯಾದ
ಕಟ್ಟುವುದು ಅಥವಾ ಏನು ಹೇಳ್ತೇವೆ, ವಿಷ ಏರದ ಹಾಗೆ ನಾನು ಟೈಟ್ ಆಗಿ ಕಟ್ಟಿದ್ದೇನೆ ಅಂತ ಒಂದು ಮಾತು ಹೇಳ್ತಾರೆ. ಮೇಲುಗಡೆ ಕಟ್ಟಿದೆ, ರಡ್ಡು ಕಟ್ಟ ಪಾಡದೆ, ವಿಷ ಮೇಲೆ ಹೋಗದಾಗೆ ನಾವು ಬಿಗಿದು ಕಟ್ಟಿದ್ದೇವೆ ಅಂತ. ಅದನ್ನು ದಯವಿಟ್ಟು ಮಾಡಬೇಡಿ. ಸಾಧಾರಣ ಬಿಗಿಯಾದ ಅಂದರೆ ಒಂದು ಬೆರಳು ಇದರ ಒಳಗೆ ಹೋಗಬೇಕು. ನೀವು ಕಟ್ಟಿದ ಬಿಗಿಯಾದ ಪಟ್ಟಿಯ ಮೂಲಕ ಪಾಸ್ ಆಗಬೇಕು ನಮ್ಮ ಬೆರಳು. ಅಷ್ಟು ಬಿಗಿಯಾದ ಪಟ್ಟಿಯನ್ನು ಕಟ್ಟಿದರೆ ಸಾಕು. ಕಾಲನ್ನು ಜಾಸ್ತಿ ಅಲುಗಾಡಿಸದೆ. ಈಗ ಬೇರೆ ದಾರಿಯೇ ಇಲ್ಲ, ನಡ್ಕೊಂಡೇ, ಈಗ ತೋಟದಲ್ಲಿ ಕಚ್ಚಿದೆ, ಮನೆಗೆ ಹೋಗಬೇಕು, ನಡೆಯದೆ ದಾರಿ ಇಲ್ಲ, ಅಲ್ಲೇ ಮಲಗಿಕೊಂಡಿರುವುದಕ್ಕಿಂತ ನಡೆದುಕೊಂಡು ಹೋಗಬೇಕು. ಆದರೆ ಎಲ್ಲಿ ಸಾಧ್ಯವೋ ಅಲ್ಲಿ ಆದಷ್ಟು ನಮ್ಮ ಕಾಲುಗಳಿಗೆ ಆರಾಮ ಅಥವಾ ಕೈಗಳಿಗೆ ಕಚ್ಚಿದ ಜಾಗವನ್ನು ನಿಶ್ಚಲತೆಯಿಂದ ಇಟ್ಟರೆ ಒಳ್ಳೆಯದು. ಆ ನಂತರ ನೀವು ಆಸ್ಪತ್ರೆಯನ್ನು ಸೇರಿ ಆಸ್ಪತ್ರೆಯ ವೈದ್ಯರು ಅದಕ್ಕೆ ಬೇಕಾದಂಥ ಕೆಲವೊಂದಷ್ಟು ರಕ್ತ ಪರೀಕ್ಷೆಯನ್ನು ಮಾಡ್ತಾರೆ. ನನಗೆ ಮುಖ್ಯವಾಗಿ ಹೇಳುವುದಿದ್ರೆ, ನಾವು 2 ml 20 minute ಕ್ಲಾಟಿಂಗ್ ಟೆಸ್ಟ್ ಅಂತ ಹೇಳ್ತೇವೆ. 2 ml ರಕ್ತ, 2 ml ತುಂಬ ಚಿಕ್ಕ ಗಾತ್ರ, ಅದು ರಕ್ತವನ್ನು ತೆಗೆದು ಒಂದು ಗ್ಲಾಸ್ ವಯಲಲ್ಲಿ ಹಾಕಿ 20 ನಿಮಿಷ ಅದನ್ನು ಇಟ್ಟು ನೋಡ್ತಾರೆ. ಅದರಲ್ಲಿ ಏನಾದರೂ ಕ್ಲಾಟ್ ಆಗ್ತದ, ಅದು ರಕ್ತ ಹೆಪ್ಪುಗಟ್ಟದ. ಈ ಕೆಲವೊಂದು ವಿಷದಿಂದಾಗಿ ರಕ್ತ ಹೆಪ್ಪುಗಟ್ಟುವುದಿಲ್ಲ. ಸಾಧಾರಣವಾಗಿ ಏನಾಗ್ತದೆ, ನಮ್ಮ ಗಾಯ ಆಗಿ ಹೊರಗಡೆ ಬಂದ ರಕ್ತ ಹೆಪ್ಪುಗಟ್ಟಬೇಕು. ಸೊ ವಿಷ ಕಚ್ಚಿದಾಗ ಏನಾಗ್ತದೆ ಅಂತ ಹೇಳಿದ್ರೆ, ಆ ವಿಷ ನಮ್ಮ ದೇಹವನ್ನು ಪ್ರವೇಶಿಸಿದಾಗ ರಕ್ತ ಹೆಪ್ಪುಗಟ್ಟುವಂಥ ವ್ಯವಸ್ಥೆಯನ್ನು ಕಳ್ಕೊಳ್ತದೆ. ಸೊ ಅದನ್ನು ಪರೀಕ್ಷಿಸ್ತಾರೆ. CTBT ಅಂತ ಹೇಳಿದ ಕ್ಲಾಟಿಂಗ್ ಫ್ಯಾಕ್ಟರ್, ಬೇರೆ ಎಲ್ಲ ಕೆಲವೊಂದಷ್ಟು ಟೆಸ್ಟ್ಗಳಿರ್ತದೆ, ಕ್ಲಾಟಿಂಗ್ ಟೆಸ್ಟ್, ಬ್ಲೀಡಿಂಗ್ ಟೆಸ್ಟ್, ಅದನ್ನು ಮಾಡ್ತಾರೆ. ಮಾಡಿ ಆತನ ದೇಹಕ್ಕೆ ವಿಷ ಪ್ರವೇಶಿಸಿದೆಯೇ ಅನ್ನೋದನ್ನು ಖಚಿತಪಡಿಸಿಕೊಂಡು ಅದಕ್ಕೆ ಬೇಕಾದ ASV ಆಂಟಿ ಸ್ನೇಕ್ ವೇನಮ್ ಇರ್ತದೆ, ಅದನ್ನು ಕೊಡ್ತಾರೆ. ಇದು ಚಿಕಿತ್ಸೆ ಎಷ್ಟು ಸಮಯದಲ್ಲಿ ಅವರಿಗೆ ಅದರ ಫಲಿತಾಂಶ ಸಿಗುತ್ತೆ? ಎಷ್ಟೊಂದು ವಿಷ ಆತನ ದೇಹವನ್ನು ಪ್ರವೇಶಿಸಿದೆ ಮತ್ತು ಯಾವ ಪ್ರಭೇದದ ವಿಷ ಅನ್ನೋದರ ಮೇಲೆ ಅವಲಂಬಿಸಿರ್ತದೆ. ಈಗ ಕೆಲವರು ಹೇಳ್ತಾರೆ ಈ ಸಮಯದಲ್ಲಿ ದ್ರವಾಹಾರವನ್ನಾಗ್ಲಿ ನೀರನ್ನಾಗ್ಲಿ ಕೊಡಬಾರ್ದು ಅಂತ ಹೇಳಿ, ಏನು ಹೇಳ್ತಾರೆ ಸರ್? ಈಗ ಮೊದಲನೇದಾಗಿ ಏನಾಗ್ತದೆ, ಅದು ಒಂದು ಮಾತಲ್ಲಿ ಹೌದು. ಯಾಕೆಂತ ಹೇಳಿದ್ರೆ, ಈ ನ್ಯೂರೋಜೆನಿಕ್ ಇಫೆಕ್ಟ್ಸ್ ಅಂತ ಹೇಳ್ತೀವಿ, ಅಥವಾ ನರಮಂಡಲದ ಮೇಲೆ ಪ್ರಭಾವ ಬೀರುವ ವಿಷಯಗಳಿರ್ತವೆ. ಅಂದರೆ ಈಗ ನಾಗರಾಜ ಅಥವಾ ನಾಗರ ಹಾವಿನ ವಿಷಯ ಇರ್ಬೋದು, ಅಥವಾ ಕಾಮನ್ ಕ್ರೇಟ್, ಇಂಥ ಹಾವುಗಳಿಂದ ಬರುವ ವಿಷಯದಲ್ಲಿ ನಮ್ಮ ನರಮಂಡಲದ ಮೇಲೆ ಪ್ರಭಾವ ಬೀಳ್ತದೆ. ಆಗ ಆತನಿಗೆ ನುಂಗುವ ಶಕ್ತಿ ಅಥವಾ ನೀರನ್ನು ಕುಡಿಯುವ ಶಕ್ತಿ ಕಳ್ಕೊಳ್ತಾನೆ. ನೀವು ಅವರನ್ನು ನೋಡಿದಾಗ ಕಣ್ಣುಗಳು ಅರ್ಧ ಮುಚ್ಚಿದಂತೆ ಇರ್ತದೆ, ಕಣ್ಣುಗಳನ್ನು ತೆರೆಯಲು ಕಷ್ಟಪಡ್ತಾನೆ ಅವನು, ಕಣ್ಣು ತೆರೀಲಿಕ್ಕೆ ಆಗೋದಿಲ್ಲ. ನಾಗರಾವು ಕಚ್ಚಲಿ ಅಥವಾ ಈ ಕಟ್ಟಕಡಂಬಲೆ ಅಂತ ಏನು ಹೇಳ್ತೀವಿ, ಈ ರೀತಿ ಹಾವು ಕಚ್ಚಿದರೆ ಕಣ್ಣುಗಳನ್ನು ತೆರೀಲಿಕ್ಕೆ ಕಷ್ಟ ಆಗ್ತದೆ, ಮಾತಾಡಲಿಕ್ಕೆ ಕಷ್ಟ ಆಗ್ತದೆ, ನಡೆದಾಡಲಿಕ್ಕೆ ಕಷ್ಟ ಆಗ್ತದೆ, ಉಸಿರು ತೆಗೀಲಿಕ್ಕೆ ಕಷ್ಟ ಆಗ್ತದೆ. ಇಂಥ ಪರಿಸ್ಥಿತಿಯಲ್ಲಿ ನೀವು ಅವನಿಗೆ ನೀರು ಕೊಟ್ಟರೆ ಆ ನೀರು ತಪ್ಪಿ ಶ್ವಾಸಕೋಶವನ್ನು ಪ್ರವೇಶಿಸಿ ಹೊಸ ರೀತಿಯ ತೊಂದರೆಗಳು ಬರುವ ಸಾಧ್ಯತೆ ಇರ್ತದೆ. ಆದ ಕಾರಣ ದಯವಿಟ್ಟು ಜನರಲ್ಲಿ ನೀವು ಹೇಳಿದ ಪ್ರಶ್ನೆ ತುಂಬ ಪ್ರಸ್ತುತ. ಯಾಕಂತ ಹೇಳಿದರೆ, ತುಂಬಾ ಕಾಫಿ ಕುಡಿಸೋದು, ಮಲಗಲಿಕ್ಕೆ ಬಿಡದೇ ಇರೋದು, ಚಹಾ ಕುಡಿಸುವುದು ಅನ್ನೋ ಒಂದು ಮನಸ್ಥಿತಿ ಜನರಲ್ಲಿ ಇರ್ತದೆ. ಸೊ ದಯವಿಟ್ಟು ಆ ರೀತಿ ಮಾಡಬೇಡಿ. ಆದಷ್ಟು ಬೇಗ ವ್ಯಕ್ತಿಯನ್ನು ಆಸ್ಪತ್ರೆಗೆ ಸೇರಿಸುವತ್ತ ಗಮನಿಸಿ. ಯಾವುದೇ ರೀತಿಯ ಆಹಾರವನ್ನು ಕೊಡುವುದು ಅಥವಾ ಆತನಿಗೆ ನಿದ್ದೆ ಬಾರದಂತೆ ಮಾಡುವುದು ಖಂಡಿತ ಪ್ರಸ್ತುತ ಅಲ್ಲ. ಈಗ ಎಷ್ಟೋ ಮಂದಿಗೆ ಕೆಲವೊಮ್ಮೆ ಅವರು ತೋಟದಲ್ಲಿ ಕೆಲಸ ಮಾಡ್ತಿರಬಹುದು, ಅವರಿಗೆ ಹಾವು ಕಡಿದಿದ್ದು ಗೊತ್ತಾಗದೇ ಇರುವ ಸಾಧ್ಯತೆಗಳಿರ್ತದ? ಖಂಡಿತ ಇರ್ತದೆ. ಈಗ ನೀವು ಹೇಳಿದಂಥ ಕ್ರೇಟ್ ಅಥವಾ ಕಟ್ಟಕಡಂಬಲೆ ಹಾವು ಎನ್ನುತ್ತೇವೆ, ಅಥವಾ ಇನ್ನು ಮುಂದುವರಿದು ಕ್ರೇಟ್ ಜಾತಿಯ ಹಾವುಗಳು ತುಂಬ ಸಪೂರವಾದ ಹಲ್ಲನ್ನು ಹೊಂದಿರ್ತವೆ. ಅದನ್ನು ಕಚ್ಚಿದಾಗ ಯಾವುದೋ ಬೇರೆ ಪ್ರಾಣಿ ಕಚ್ಚಿರ್ಬೋದು, ಅಥವಾ ಸ್ಕಾರ್ಪಿಯೋ ಅಥವಾ ಏನು ಹೇಳ್ತೀವಿ ನಾವು ಚೇಳು ಕಚ್ಚಿರ್ಬೋದು ಅಂತೇಳಿ ತಪ್ಪು ಗ್ರಹಿಕೆ ಆಗುವ ಸಾಧ್ಯತೆ ಇದೆ. ಯಾವುದೇ ಕೆಲಸ ನಿರ್ವಹಿಸುವಾಗ ಯಾವುದೋ ಪ್ರಾಣಿ ಕಚ್ಚಿದೆ ಅಂತ ಗೊತ್ತಾಗಿ ಅಮಲು ಆಗ್ತಾ ಇದೆ, ಕಣ್ಣನ್ನು ತೆರೀಲಿಕ್ಕೆ ಆಗ್ತಾ ಇಲ್ಲ, ಮಾತಾಡುವಾಗ ತಾಳ ತಪ್ತಾ ಇದೆ, ಅಂದರೆ ಸ್ಲರಿಂಗ್ ಅಂತ ಸ್ಪೀಚ್ ಅಂತ ಹೇಳ್ತೀವಿ, ಈ ರೀತಿ ಆಗ್ತಾ ಇದೆ, ನುಂಗ್ಲಿಕ್ಕೆ ಕಷ್ಟ ಆಗ್ತದೆ, ಇದೆಲ್ಲ ಖಂಡಿತ ವಿಷ ದೇಹವನ್ನು ಪ್ರವೇಶಿಸಿರುವ ಲಕ್ಷಣಗಳು. ಖಂಡಿತ ಆದಷ್ಟು ಬೇಗ ನಾವು ವೈದ್ಯರನ್ನು ಕಾಣಬೇಕಾಗುತ್ತೆ. ಈಗ ಈ ಹಾವಿನ ಕಡಿತದಿಂದ ತಪ್ಪಿಸ್ಕೊಳ್ಳಿಕ್ಕೆ ವಿಶೇಷವಾಗಿ ಈ ಸಮಯದಲ್ಲಿ ಯಾವ ರೀತಿಯಾದಂತಹ ಮುನ್ನೆಚ್ಚರಿಕೆಗಳನ್ನು ನಾವು ವಹಿಸ್ಕೋಬೇಕು? ಮೊದಲಿಗೆ ನೋಡಿ, ಈ ಹಾವುಗಳು ಹೆಚ್ಚಾಗಿ ನಾವು ವೇಸ್ಟಲ್ಲಿ ಇಡುವಂಥ ಕೆಲವೊಂದಷ್ಟು ಹೆಚ್ಚಾಗಿ ನಾವು ಹಾವು ಕಚ್ಚಿದ ಪ್ರಕರಣಗಳನ್ನು ನೋಡಿದಾಗ ಈ ಸ್ಟೋರೇಜ್ ರೂಮ್
ಸ್ಟೋರೇಜ್ ರೂಮ್ ಅಂತೇಳಿ ಆಹಾರ ಪದಾರ್ಥಗಳನ್ನು ನಾವು ಸಂಗ್ರಹಿಸಿರುವಂಥ ಅಕ್ಕಿ ಇರ್ಬೋದು, ಇಂಥ ವಸ್ತುಗಳು ಅದನ್ನು ಸಂಗ್ರಹಿಸಿರುವಂಥ ಜಾಗದಲ್ಲಿ ಹಾವುಗಳು ಏನು ಮಾಡ್ತವೆ, ಅಲ್ಲಿ ಇಲಿ ಇರ್ತದೆ. ಸೊ ಇಲಿಯನ್ನು ಹುಡುಕಿಕೊಂಡು ಹಾವು ಬಂದಿರ್ತದೆ. ನಿಮ್ಮನ್ನು ನೋಡಿದ ತಕ್ಷಣ ನಿಮ್ಮ ಕೈ ಕಾಲುಗಳು ಆಚೆ ಹೋಗುವಾಗ ಅದು ಕೂಡ ತನ್ನ ಆಹಾರ ವಸ್ತು ಅಂತ ಯೋಚಿಸಿ ಅದು ಕಚ್ಚುವ ಸಾಧ್ಯತೆ ಇರ್ತದೆ. ಸೊ ಕತ್ತಲೆ ಕೋಣೆಗಳಲ್ಲಿ ಸರಿಯಾದ ಬೆಳಕು ಇಲ್ಲದೆ ಪ್ರವೇಶಿಸುವುದು ಖಂಡಿತ ತಪ್ಪು. ಯಾವುದೇ ಬಿಲ ಅಂತ ಹೇಳಿದರೆ ಅದು ಹಾವಿನ ಹುತ್ತ ಅಲ್ಲ. ಯಾವುದೇ ಒಂದು ಚಿಕ್ಕದಾದ ತೂತಿರುವಂಥ ಒಳಗಡೆ ಜಾಸ್ತಿ ಜಾಗ ಇರುವಂಥ ಒಂದು ವ್ಯವಸ್ಥೆ ಇದ್ದರೆ ಅದರೊಳಗೆ ಹಾವು ಕೂತಿರುವ ಸಾಧ್ಯತೆ ಇರ್ತದೆ. ಮನೆಗಳಲ್ಲಿ ಕತ್ತಲೆ ಇರುವ ಜಾಗದಲ್ಲಿ ಹಾವುಗಳಿರುವ ಸಾಧ್ಯತೆ ಇರ್ತದೆ. ಅದೇ ರೀತಿ ನಿಮ್ಮ ಸ್ಟೋರೇಜ್ ರೂಮ್ಗಳು, ಇಲಿಗಳು ಜಾಸ್ತಿ ಓಡಾಡುವಂಥ ಜಾಗಗಳು, ಇಂಥಲ್ಲಿ ಹಾವಿಯು ಇರುವಂಥ ಸಾಧ್ಯತೆ ತುಂಬಾ ಜಾಸ್ತಿ ಇರ್ತದೆ. ಈಗ ಈ ಹಾವು ಕಡಿತದ ಪ್ರಕರಣಗಳನ್ನು ನಿಭಾಯಿಸಲಿಕ್ಕೆ ಇಲಾಖೆಯ ವತಿಯಿಂದ ಯಾವೆಲ್ಲ ಕ್ರಮಗಳನ್ನು ಕೈಗೊಂಡಿದ್ದೀರಾ? ನೋಡಿ, ಈಗ ಮೊದಲನೇದಾಗಿ ಸರ್ಕಾರ ಹಾವಿನ ಕಡಿತವನ್ನು ನೋಟಿಫೈಯಬಲ್ ಡಿಸೀಸ್ ಅಂತ ಮಾಡಿದೆ. ಅಂದರೆ ಎಲ್ಲೇ ಹಾವು ಕಡಿತ ಆದರೂ ಅದನ್ನು ಖಂಡಿತವಾಗಿಯೂ ನೀವು ಸರ್ಕಾರಿ ಆಸ್ಪತ್ರೆಯ ವೈದ್ಯರಿಗೆ ತಿಳಿಸಬೇಕಾಗ್ತದೆ, ಮೊದಲನೇದಾಗಿ. ಎರಡನೇದಾಗಿ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಈ ASV ಅಂತ ಏನು ಹೇಳಿದ್ದೇವೆ ನಾವು, ಹಾವಿಗೆ ವಿಷಕ್ಕೆ ಕೊಡಬೇಕಾದ ಮದ್ದು, ಅದನ್ನು ಸೂಕ್ತ ಪ್ರಮಾಣದಲ್ಲಿ ದಾಸ್ತಾನು ಇಟ್ಟಿದೆ. ಮೂರನೇದಾಗಿ ಇದರ ಬೇಕಾದ ಎಲ್ಲ ತರಬೇತಿಯನ್ನು ಎಲ್ಲ ವೈದ್ಯರಿಗೆ ನೀಡಲಾಗಿದೆ. ಆದ ಕಾರಣ ನೀವು ಖಂಡಿತವಾಗಿಯೂ ನಿಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಯನ್ನು ಸಂಪರ್ಕಿಸಿ ಹಾವು ಕಡಿತದ ಸಮಯದಲ್ಲಿ ಹಾವನ್ನು ಹುಡುಕ್ಲಿಕ್ಕೆ ಹೋಗದೆ ಕಡಿತ ಆದ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ. ಓಕೆ, ಧನ್ಯವಾದಗಳು ಸರ್. ಇಷ್ಟೊತ್ತು ಹಾವು ಕಡಿತದ ಸಂದರ್ಭದಲ್ಲಿ ಏನು ಮಾಡಬೇಕು ಮತ್ತು ಸರ್ಕಾರದಿಂದ ಯಾವೆಲ್ಲ ಕ್ರಮಗಳನ್ನು ಕೈಗೊಂಡಿದ್ರಿ ಇದ್ರ ಬಗ್ಗೆ ಮಾಹಿತಿಯನ್ನು ನೀಡಿದ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ತೆ ಸರ್. ಇದುವರೆಗೆ ಹಾವು ಕಡಿತದ ಸಂದರ್ಭದಲ್ಲಿ ಕೈಗೊಳ್ಳಬೇಕಾದ ಕ್ರಮಗಳು ಈ ಕುರಿತು ದಕ್ಷಿಣ ಕನ್ನಡ ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಸಂದರ್ಶನ ನಡೆಸಿಕೊಟ್ಟವರು ಲತೇಶ್ ಪಾಲ್ದಾನೆ.